ಇದರಲ್ಲಿ ಬಂದಂಥ ಮೂಲ ಮಹತ್ವದ ವಿಷಯ ನಾಗೇಶಿ ಮತ್ತು ಹರದೇಶಿ ಇದು ಯಾಕೆ ಬಂತು, ಇದು ಎಲ್ಲಿಂದ ಬಂತು, ಇದು ಹೇಗೆ ಉತ್ಪತ್ತಿ ಆಯಿತು. ಗಾಂಧರ್ವ ಲೋಕದಲ್ಲಿ 18,000 ಗಾಂಧರ್ವರಲ್ಲಿ ನಾಗೇಶ ಮತ್ತು ಹರಿದಾಸರೆಂಬ ಇಬ್ಬರು ಅಣ್ಣ ತಮ್ಮಂದಿರಿದ್ದರು. ತಾಯಿ ಹೆಚ್ಚಿಗೆಂದು ಆ ಹುಡುಗ ಸಣ್ಣವಾದ ಹಾಕಿದ ನಾಗೇಶ. ಅದಕ್ಕಾದಿತ್ತು ನಮ್ಮ ತಂದಿನ ಹೆಚ್ಚಿಗಂತ ಹೇಳಿ ಈ ಹರಿದಾಸನ್ನು ಹುಡುಗ ವಾದ ಹಾಕಿದ. ಜಗಳ ಹತ್ತಿರ ಇಬ್ಬರಿಗೆ ಬಡದಾಟ ಹತ್ತು. ತಾಯಿ ತಂದೆ ಬಿಡಿಸಿದ್ರು, ಬಿಡಲಿಲ್ಲ. ದೇವದೇವತರು ನೆರೆದರು. ಯಾವ 18,000 ಗಾಂಧರ್ವರು ಬಂದರು. 33 ಕೋಟಿ ದೇವತರು ಬಂದರು. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಬಂದರು. ಯಾರು ಬಂದರು ಬಿಡ್ಲಿಕ್ತಾ ಇಲ್ಲ. ರಕ್ತ ಗಾಯ ಆಯ್ತು ರೀ ಇಬ್ಬರಿಗೆ. ಪರಮಾತ್ಮ ಅಂದ ಇನ್ನು ಹಿಂಗೆ ಬಿಟ್ರೆ ಅನಾಹುತಕ್ಕೀಡಾಗ್ತದೆ ಅಂತ ವಿಚಾರ ಮಾಡಿಕೊಂಡು ಇಬ್ಬರ ತಲೆ ಮೇಲೆ ಕೈ ಇಟ್ಟುವಪ್ಪ, ನೀನು ಒಬ್ಬ ಬೀಗರ ಮನೆತನದಲ್ಲಿ ನಾಗೇಶ ಅಂತ ಒಬ್ಬ ಹೆಣ್ಣು ಹುಡುಗಿಯಾಗಿ ಹುಟ್ಟು ನಾಗಮ್ಮ ಅಂತೇಳಿ, ನೀನು ಅವ್ರ ಬೀಗರ ಮನೆತನದಲ್ಲಿ ನೀನು ಹರಿದಾಸನೆಂಬ ನೀನು ಒಬ್ಬ ಹುಡುಗನಾಗಿ ಹುಟ್ಟು ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮುಂದಿನ ಜನ್ಮದಲ್ಲಿ ನೀವು ನ್ಯಾಯ ನೀಗ್ತದೆ. ಮುಂದೆ ಅವರು ಅವರವರ ನಂಟಸ್ತಿಕೆಯ ಮನೆತನದಲ್ಲಿ ಜನ್ಮ ತಾಳ್ತಾ ಇದ್ದಾರೆ. ಅದೇ ನಾಗೇಶಿ ಹರದೇಶಿ ಸಂಪ್ರದಾಯ ಇಂದಿನವರೆಗೆ ನಡೆದುಕೊಂಡು ಬಂದಿದೆ. ಆ ನಾಗೇಶಿ ತತ್ವ ಏನಪ್ಪ ಅಂತಂದರೆ ಜೀವಖಂಡದ ಕಡೆ ಜೊಗ್ಗುದು, ಅಂದರೆ ಕತ್ತಲದಾಗ ಜೊಗ್ಗುದು ನಾಗೇಶಿಯ ತತ್ವ, ಬೆಳಕಿನ ಕಡೆ ಜೊಕ್ಕೊಳ್ಳೋದು ಹರದೇಶಿಯ ತತ್ವ. ಇವು ಎರಡೂರ ವಿಮರ್ಶನೆಯಲ್ಲಿ ಅನುಭವದ ಶಬ್ದಗಳು ಸಿಗ್ತವೆ ಕೇಳೋರಿಗೆ. ಇವು ಎರಡೂರ ವಿಮರ್ಶನೆಯಲ್ಲಿ, ಈ ಘರ್ಷಣೆಯಲ್ಲಿ ಆ ತತ್ವಬೋಧಾಮೃತವಾದಂಥ ಮಹತ್ವದ ವಿಷಯಗಳು ಸಿಗ್ತವೆ. ಜ್ಞಾನಕಾಂಡದ ಕಡೆ ಹರಿದಾಸ ಹೋರಾಡ್ತಾನೆ, ಕರ್ಮಕಾಂಡದ ಕಡೆ ನಾಗೇಶಿ ಹೋರಾಡ್ತಾಳೆ. ಅದಕ್ಕಾಗಿ ಇದೇ ಪರಂಪರೆ ನಮ್ಮಲ್ಲಿ ಉಳ್ಕೊಳ್ಳಿ. ಇದರಿಂದ ತತ್ವಜ್ಞಾನ ಉತ್ಪತ್ತಿ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ. ಎಲ್ಲ ಮಹಾತ್ಮರು ಎಷ್ಟೇ ಆಗಲಿ ಒಂದಿಷ್ಟು ಪರಮಾತ್ಮ ಧ್ಯಾನದ ಕಡೆ ನಿರತರಾಗ್ತಾರೆ. ಅಂದ್ರೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮೈಂದ್ರಿ ಕಮಿಟಿಯವರು ಮೊದಲು 2 ದಿವಸ ಹಾಡಿಕೆ ಹಚ್ತಿದ್ರು. ಮುಂದೆ ಬರ್ತಾ 3 ದಿವಸ ಹಚ್ಚಿದ್ರು. ಆ 3 ದಿವಸ ಹಚ್ಚುವಾಗ 2 ದಿವಸ ಹಚ್ಚುವಾಗ ಇದೇ ನಮ್ಮ ಕುಂಬಾರ ಹಳೆದ ಪಾತ್ರ. ಕ್ಷೇತ್ರಾಧಿಪತಿಯಾದ ಶಿವಚರ್ವೇಶ್ವರ ಮಹಾಶಿವಯೋಗಿಗಳ ಚರಣಾರವಿಂದದಲ್ಲಿ ಕೋಟಿ ನಮನಗಳನ್ನು ಸಲ್ಲಿಸಿ ಬಳಿಕನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಡಾಕ್ಟರ್ ಪರಮ ಪೂಜ್ಯ ಮಲ್ಲೇಶಪ್ಪ ಅಪ್ಪಾಜಿಯವರ ಪಾದಾರವಿಂದದಲ್ಲಿ ಹಣಿಮಣಿದು ಬಳಿಕನ್ನ ಶ್ರೋತೃಗಳು ತಾವೆಲ್ಲರೂ ಶಿವಾನುಭವ ಮಂಟಪದಲ್ಲಿ ಕೂಡಿಕೊಂಡಿದ್ದೀರಿ. ಎಲ್ಲ ಪಾಲ್ಗೊಂಡ ಮಹಾನುಭಾವಿಗಳಿಗೆ ನಿಮ್ಮ ಅಂತರಾಳದಲ್ಲಿ ಅಡಗಿದಂಥ ಪರಮಾತ್ಮನಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ 2 ವಾಕ್ಯಗಳನ್ನು ಮುಗಿಸ್ತಾ ಇದ್ದೇನೆ. ಯಾಕಂತಂದರೆ ಅನೇಕ ವರ್ಷಗಳಿಂದ ಇದೇ ಸ್ಟೇಜಿನ ಮೇಲೆ ನಾನು ಹಾಡಿಕೆ ಮಾಡ್ಕೊತ ಬಂದಿದ್ದೆ. ಒಂದಿಷ್ಟು ಪ್ರಕೃತಿಯ ಗುಣಧರ್ಮ ಯಾರಿಗೂ ಬಿಟ್ಟಿದ್ದಲ್ಲ. ಪ್ರಾರಬ್ಧ ಕರ್ಮಾಣಾಂ ದೇವಾಭೂಕ್ಷ ಅಂತ 2-3 ಸಲ ಹಾರ್ಟದ ಆಪ್ರೇಷನ್ ಆಗಿ ತೊಂದರೆ ಆಗಿ ನಾನು ಹಾಡೋದು ಬಿಟ್ಟಿದ್ದೀನಿ. ಏನೋ ಶಿಶುಮಕ್ಕಳು ಬಂದಿದ್ದಾರೆ ಅಂತ ತಿಳಿದುಕೊಂಡು ತಮ್ಮೆಲ್ಲರ ದರ್ಶನ ಭಾಗ್ಯ ಮಹಾಭಾಗ್ಯ ಅಂತ ತಿಳಿದುಕೊಂಡು ಏನು ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಿವಜಲೇಶ್ವರ. 2 ವಾಕ್ಯಗಳನ್ನು ತಿಳಿಸುವಂಥ ಪುಣ್ಯಾತ್ಮರಾದಂಥ ಯಾರು ಭಾಸ್ಕರಣ್ಣವರು ಅಡ್ರೆಸ್ರಿ ಭಾಸ್ಕರಣ್ಣವರು ನಾವದಿಗೆ ಸಾಕಿ ನಮ್ಮ ಮೈಂದ್ರಿಗೆ ಇವರಾರು ಕೂಡ ಏನೋ ವಿನಯ ಭಾವದಿಂದ ಮಹಾನುಭಾವಗಳು ತಮ್ಮ ವರದ ಕರಗಳಿಂದ 101 ರೂಪಾಯಿ ಸಾರ್ಥವಾಗಿ ಕೊಟ್ಟಿದ್ದಾರೆ. ಅವರು ಕೊಟ್ಟ ಕಾಣಿಕೆ ಸದ್ಗುರುನಾಥನ ಪಾದಾರವಿಂದಕ್ಕೆ ತಲುಪಲಿ ಅಂತ ನಾನು ಕಳ್ಕಳಿಂದ ಬೇಡ್ಕೊತಾ ಇದ್ದೀನಿ. ಬಸವರಾಜಣ್ಣವರು ಬಸವರಾಜಣ್ಣವರು ಸಿದ್ಧಗೊಂಡು ಇವರಾರು ಕೂಡ ಏನೋ ಮಾಡುವ ಒಂದಿಷ್ಟು 2 ಭಾಷಣ ಮಾಡಂತ 101 ರೂಪಾಯಿ ಸಾರ್ಥವಾಗಿ ಕೊಟ್ಟಿದ್ದಾರೆ. ಸದ್ಗುರು ಶಿವಚಲೇಶ್ವರ ಮಹಾಪ್ರಭುಗಳ ಸನ್ನಿಧಾನಕ್ಕೆ ಮುಟ್ಲಿಂದ ಬೇಡ್ಕೊಳ್ತಾ ಇದ್ದೇನೆ. ಅಂಗಡಿ ಮನುಷ್ಯಾಣಾಂ ಸಹಸ್ರೇಶು ಅಂತ ಒಂದು ವಾಕ್ಯ ಬರ್ತದೆ. ಮನುಷ್ಯ ಜನ ಯಾಕೆ ಹುಟ್ಟಿ ಬಂದದೆ ಅಂತಂದ್ರೆ ಪರಮಾತ್ಮನ ಧ್ಯಾನ ಮಾಡಿ ಜಗತ್ತದೊಳಗೆ
ತಾನು ವರಮುಕ್ತಿ ಪಡೆದುಕೊಂಡು ಪರಮ ಕೈಲಾಸ ಸೇರುಗೋಸ್ಕರವಾಗಿ ಈ ಮನುಷ್ಯ ಜನ್ಮ ಹುಟ್ಟಿ ಬಂದದ್ದು. ಅದಕ್ಕೆ ಭಾಳ ಒತ್ತು ಕೊಟ್ಟು ಹೇಳಿದ್ದಾರೆ ಯಾರು ಶೇಕ್ಸ್ಪಿಯರ್ ಕವಿಗಳು ಇಂಗ್ಲೀಷದಲ್ಲಿ, ಹೂ ಈಸ್ ಮ್ಯಾನ್ ಆ್ಯಂಡ್ ವಾಟ್ ಈಸ್ ಅಂತ. ಮನುಷ್ಯನು ಯಾರಿರುವನು ಏನಿರುವನು ಇದರ ವಿಮರ್ಶನೆ ಮಾಡಿಕೊಳ್ಳಿ. ಇನ್ಸಾನ್ ಕೌನ್ ಹೈ ಅವ್ರು ಕ್ಯಾ ಹೈ ಇಸ್ಕಾ ಪತಾ ಲಗಾ ದೇ. ಅದಕ್ಕೆ ಮನುಷ್ಯನು ಯಾರಿರುವನು ಮತ್ತು ಏನಿರುವನು ಇದರ ವಿಮರ್ಶನೆ ಮಾಡಿಕೊಳ್ಳೋಗೋಸ್ಕರವಾಗಿ ಮನುಷ್ಯ ಜನ್ಮದ ಲಾಗಾಯಿತವಾಗಿ ಇವತ್ತು ಡಪ್ಪಿನ ಹಾಡಿಕೆಗಳನ್ನು ಇಟ್ಟಿದ್ದಾರೆ. ಇದರಲ್ಲಿ ಒಂದು ಭಾಳ ದೊಡ್ಡ ಸಮಸ್ಯೆ ಅದ ರೀ. ಎಲ್ಲ ಕಾರ್ಯಕ್ರಮದಕ್ಕಿಂತಲೂ ಡಪ್ಪಿನ ಹಾಡುಗಳಿಗೆ ಯಾಕೆ ಮುಂಜೋರಿಯಾಗಿ ಮಹತ್ವ ಕೊಟ್ಟಿದ್ದಾರೆ ಮೈಂದ್ರಿಯ ಕಮಿಟಿಯವರು ತಂದರೆ, ಇದು ಆದಿ ಸ್ಥಳದಲ್ಲಿ ಬಂದಂಥ ಮೂಲ ಮಹತ್ವದ ವಿಷಯ. ನಾಗೇಶಿ ಮತ್ತು ಹರದೇಶಿ ಇದು ಯಾಕೆ ಬಂತು, ಇದು ಎಲ್ಲಿಂದ ಬಂತು, ಇದು ಹೇಗೆ ಉತ್ಪತ್ತಿ ಆಯಿತು. ಗಾಂಧರ್ವ ಲೋಕದಲ್ಲಿ 18,000 ಗಾಂಧರ್ವರಲ್ಲಿ ನಾಗೇಶ ಮತ್ತು ಹರಿದಾಸರೆಂಬ ಇಬ್ಬರು ಅಣ್ಣ ತಮ್ಮಂದಿರಿದ್ದರು. ತಾಯಿ ಹೆಚ್ಚಿಗೆಂದು ಆ ಹುಡುಗ ಸಣ್ಣವಾದ ಹಾಕಿದ ನಾಗೇಶ. ಅದಕ್ಕಾದಿತ್ತು ನಮ್ಮ ತಂದಿನ ಹೆಚ್ಚಿಗಂತ ಹೇಳಿ ಈ ಹರಿದಾಸನು ಹುಡುಗ ವಾದ ಹಾಕಿದ. ಜಗಳ ಹತ್ತಿರ ಇಬ್ಬರಿಗೆ ಬಡದಾಟ ಹತ್ತು. ತಾಯಿ ತಂದೆ ಬಿಡಿಸಿದ್ರು ಬಿಡಲಿಲ್ಲ. ದೇವತೆರು ನೆರೆದ್ರು. ಯಾವ 18,000 ಗಾಂಧರ್ವರು ಬಂದರು. 33 ಕೋಟಿ ದೇವತೆರು ಬಂದರು. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಬಂದರು. ಯಾರು ಬಂದರು ಬಿಡ್ಲಿಕ್ತಾ ಇಲ್ಲ. ರಕ್ತ ಗಾಯ ಆಯ್ತು ರೀ ಇಬ್ಬರಿಗೆ. ಪರಮಾತ್ಮ ಅಂದ ಇನ್ನು ಹಿಂಗೆ ಬಿಟ್ರೆ ಅನಾಹುತಕ್ಕೀಡಾಗ್ತದೆ ಅಂತ ವಿಚಾರ ಮಾಡಿಕೊಂಡು ಇಬ್ಬರ ತಲೆ ಮೇಲೆ ಕೈ ಇಟ್ಟುವಪ್ಪ, ನೀನು ಒಬ್ಬ ಬೀಗರ ಮನೆತನದಲ್ಲಿ ನಾಗೇಶ ಅಂತ ಒಬ್ಬ ಹೆಣ್ಣು ಹುಡುಗಿಯಾಗಿ ಹುಟ್ಟು ನಾಗಮ್ಮ ಅಂತೇಳಿ, ನೀನು ಅವ್ರ ಬೀಗರ ಮನೆತನದಲ್ಲಿ ನೀನು ಹರಿದಾಸನೆಂಬ ನೀನು ಒಬ್ಬ ಹುಡುಗನಾಗಿ ಹುಟ್ಟು ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮುಂದಿನ ಜನ್ಮದಲ್ಲಿ ನೀವು ನ್ಯಾಯ ನೀಗ್ತದೆ. ಮುಂದೆ ಅವರು ಅವರವರ ನಂಟಸ್ತಿಕೆಯ ಮನೆತನದಲ್ಲಿ ಜನ್ಮ ತಾಳ್ತಾ ಇದ್ದಾರೆ. ಅದೇ ನಾಗೇಶಿ ಹರದೇಶಿ ಸಂಪ್ರದಾಯ ಇಂದಿನವರೆಗೆ ನಡೆದುಕೊಂಡು ಬಂದಿದೆ. ಆ ನಾಗೇಶಿ ತತ್ವ ಏನಪ್ಪ ಅಂತಂದರೆ ಜೀವಖಂಡದ ಕಡೆ ಜೊಗ್ಗುದು, ಅಂದರೆ ಕತ್ತಲದಾಗ ಜೊಗ್ಗುದು ನಾಗೇಶಿಯ ತತ್ವ, ಬೆಳಕಿನ ಕಡೆ ಜೊಕ್ಕೊಳ್ಳೋದು ಹರದೇಶಿಯ ತತ್ವ. ಇವು ಎರಡೂರ ವಿಮರ್ಶನೆಯಲ್ಲಿ ಅನುಭವದ ಶಬ್ದಗಳು ಸಿಗ್ತವೆ ಕೇಳೋರಿಗೆ. ಇವು ಎರಡೂರ ವಿಮರ್ಶನೆಯಲ್ಲಿ ಈ ಘರ್ಷಣೆಯಲ್ಲಿ ಆ ತತ್ವಬೋಧಾಮೃತವಾದಂಥ ಮಹತ್ವದ ವಿಷಯಗಳು ಸಿಗ್ತವೆ. ಜ್ಞಾನಕಾಂಡದ ಕಡೆ ಹರಿದಾಸ ಹೋರಾಡ್ತಾನೆ, ಕರ್ಮಕಾಂಡದ ಕಡೆ ನಾಗೇಶಿ ಹೋರಾಡ್ತಾಳೆ. ಅದಕ್ಕಾಗಿ ಇದೇ ಪರಂಪರೆ ನಮ್ಮಲ್ಲಿ ಉಳ್ಕೊಳ್ಳಿ. ಇದರಿಂದ ತತ್ವಜ್ಞಾನ ಉತ್ಪತ್ತಿ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ. ಎಲ್ಲ ಮಹಾತ್ಮರು ಎಷ್ಟೇ ಆಗಲಿ ಒಂದಿಷ್ಟು ಪರಮಾತ್ಮ ಧ್ಯಾನದ ಕಡೆ ನಿರತರಾಗ್ತಾರೆ. ಅಂದ್ರೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮೈಂದ್ರಿ ಕಮಿಟಿಯವರು ಮೊದಲು 2 ದಿವಸ ಹಾಡಿಕೆ ಹಚ್ತಿದ್ರು. ಮುಂದೆ ಬರ್ತಾ 3 ದಿವಸ ಹಚ್ಚಿದ್ರು. ಆ 3 ದಿವಸ ಹಚ್ಚುವಾಗ 2 ದಿವಸ ಹಚ್ಚುವಾಗ ಇದೇ ನಮ್ಮ ಕುಂಬಾರ ಹಳ್ಳದ ಪಾತಾಳಮ್ಮ ನಾವು 2-3 ಸಲ ಹಾಡಿವಿ. ಇಲ್ಲಿ ಏನೋ ಒಂದು ಮತ್ತು ಹಾಕಿದ್ರು ಶಕ್ತಿಯಿಂದ ತೈತಿ. ಒಂದು ಹುಡುಗಿನ ತಯಾರು ಮಾಡಿದ್ದಾಳೆ, ಅದು ಒಂದು ಹಾಡಾಕತೈತಿ ಹುಡುಗಿ, ಅದು ಬೇಸಾಗೈತಿ. ಇರಲಿ, ಮುಂದೆ ದೇಶ ಸೇವೆ ಮಾಡ್ಕೋತ ಹೋದಂಗೆ ಪರಮಾತ್ಮ ಒಳ್ಳೇದು ಮಾಡ್ತಾನೆ. ಅದನ್ನು ಭಾವ ಇಟ್ಕೊಂಡು ಚೆಂದಾಗಿ ಭಕ್ತಿ ಭಾವದಿಂದ, ಯಾಕಂತಂದರೆ ದೃಢಭಕ್ತಿ ಎಲ್ಲದೆ ಶ್ರದ್ಧಾರ್ವಾನ್ ಲಭತೆ ಜ್ಞಾನಂ ಅಂತ ವಿಚಾರ ಚಂದ್ರೋದಯದ ಪ್ರಥಮಾಧ್ಯಾಯದಲ್ಲಿ ಹೇಳ್ತಾರೆ. ಉಪದ್ಘಾತದಲ್ಲಿ ಎಲ್ಲಿ ಶ್ರದ್ಧಾಭಕ್ತಿ ಅದ ಅಲ್ಲಿ ಭಗವಂತನ ಕರುಣೆ ಆಗ್ತದೆ. ಅದಕ್ಕೆ ಭಗವಂತನೇ ಸುಳ್ಳ ಅಂತ ನೀವು ಅನ್ಬೇಡ್ರಿ. ಕಡೆಗೆ ಮನೆಯಾಗಾರೆ ಹೋಗಿ ಧ್ಯಾನ ಮಾಡ್ತೀವಿ ಪರಮಾತ್ಮನಿಗೆ. ಇಲ್ಲಾಂದ್ರೆ ಅಧಿಕ ಉಪರಟ್ಟಿ ಪಾಪ ಬಂದು ಜೀವಖಂಡನೆ ಸತ್ಯ ಅಂತ ಅನ್ಬೇಡ್ರಿ. ಅಂದ್ರೆ ಏನಾಗ್ತದೆ, ಮುಂದೆ ಪಾಪ ಬರ್ತದೆ. ಅದಕ್ಕಾಗಿ ಮನ್ಯಾಗ ಬರಬರೇ ಹೋಗಿ ಪರಮಾತ್ಮನ ಧ್ಯಾನ ಮಾಡ್ತೀವಿ ನೀವು ನಾಗೇಶ್ ಅವರು. ಇದು ತತ್ವ ಐತಿ. ಅದಕ್ಕಾಗಿ ನಿಮಗೆ ಬಿಚ್ಚಿ ಹೇಳುವುದೇನೆಂದ್ರೆ, ಜೀವಖಂಡ ನಿಜವಾಗಿ ಆ ಕತ್ತಲ ಕಡೆ ಎಳುವುದೇ ಹಚ್ಚಿ ಅದೊಂದು ಧರ್ಮ ಐತಿ. ಆ ಧರ್ಮ ಬಿಟ್ಟು ಏನಾಗ್ತದೆ, ಇಲ್ಲಿ ಹರಕೆ ಕೆಡ್ತಾವೆ. ಮತ್ತು ನಿಜ ಏನೂ ಅಲ್ಲ. ಅದಕ್ಕಾಗಿ ತಾವು ಪಾತ್ರಧಾರಿಗಳಾಗಿ ಇದೊಂದು ಕೆಲಸ ಮಾಡೋದೈತಿ. ಮನ್ಯಾಗ ಹೋಗಿ ಪರಮಾತ್ಮನ ಧ್ಯಾನ ಮಾಡೋದೈತಿ. ಮತ್ತೊಂದು ಏನು ಕೆಲಸ ಇಲ್ಲ. ಅದಕ್ಕಾಗಿ ನನಗೂ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬರೋಂಗಿಲ್ಲ. 1-2 ಮಾತುಗಳನ್ನು ನಿಮಗೆ ಎಷ್ಟೇ ಆಗಲಿ ಹೇಳ್ತೇನೆ. ಇದರಲ್ಲಿ ಗರ್ವ ಅನ್ನುವಂಥ ವಿಷಯ ಇರಬಾರ್ದು. ಗರ್ವ ಏನು ಮಾಡ್ತದೆ, ಅದನ್ನು ಮುರಿದೋದು ಮೂಲಿಗೆ ಅಟ್ಟಿ
ಎಂತೆಂಥ ಮಹಾತ್ಮರಿಗೆ ಏನೇನೋ ಮಾಡಿದ್ದೆ ಅದು ಗರ್ವ, ಅದಕ್ಕೆ ಸುಖ ಕೊಡುವುದಿಲ್ಲ. ತಾವೆಲ್ಲರೂ ಕೂಡಿಕೊಂಡು ಆ ನೆರೆ ನಂಬಿ ಅಂದರೆ ಗುರುಚರಣಕ್ಕೆ ನಿಜವಾಗಿ ನಂಬಿ, ನಿಜವಾಗಿ ಅಂದರೆ ಚೆನ್ನಾಗಿ ನಂಬಿ, ಯಾವ ಕಾಲಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಸದ್ಗುರುನಾಥನ ಪಾದಾರವಿಂದದಿಂದ ಅಗಲಿರಬಾರ್ದು, ಅದಕ್ಕೆ ನೆರೆ ನಂಬಬೇಕು ಅಂತ ಹೇಳ್ತಾ ಇದ್ದಾರೆ ನಿಜಗುಣರು. ಅದಕ್ಕೆ ಯಾವಾಗಲೂ ಸದ್ಗುರುನಾಥನ ಪಾದಾರವಿಂದದಲ್ಲಿ ನಾವು ನೆರೆ ನಂಬಿಕೊಂಡಿದ್ದಾದ್ರೆ ಮಾತ್ರ ಪರಮಾತ್ಮ ವಿಶ್ವ ಕಲ್ಯಾಣ ಮಾಡ್ತಾನೆ ಅಂತ ನಾನು ಶಿವಚಲೇಶ್ವರರ ಪಾದ ಮುಟ್ಟಿ ಹೇಳ್ತಾ ಇದ್ದೇನೆ. ಯಾರು ಮಾನಸ ಇರಬೇಕಂತ ಮನುಷ್ಯನಲ್ಲಿ. ವಿಮಲ ಮಾನಸ ಅಂದ್ರೇನು? ಮಲಿನವಾಗಿದ್ದಿರಬಾರ್ದು, ನಿರ್ಮಲವಾಗಿ ಮನುಷ್ಯ ತತ್ವ ಇದ್ದಿದ್ದರೆ ಮಾತ್ರ ಅದು ವಿಮಲ ಅನ್ನುವಂಥ ಶಬ್ದಕ್ಕೆ ಒಪ್ಪಿಗೆ ಆಗ್ತೈತಿ. ಅದಕ್ಕೆ ಹಿಮ್ಲಾಬಾಯಿಯವರು 501 ರೂಪಾಯಿ ಸಾರ್ಥವಾಗಿ ಕೊಟ್ಟಿದ್ದಾರೆ. ಪರಮಾತ್ಮನು ವಿಶ್ವ ಕಲ್ಯಾಣ ಮಾಡಲಿ ಅಂತ ನಾನು ಕಳ್ಕೊಳ್ಳೋದು ಬೇಡ್ಕೊಳ್ತಾ ಇದ್ದೀನಿ. ಜಂತ ಬಸವರಾಜ ಇವರಾದರೂ ಕೂಡ ಹರಿದೇಶಿ ತತ್ವದವರು ಇಲ್ಲಿಗೆ ಹಾಡುಗೋಸ್ಕರವಾಗಿ ಬಂದು ತಾವು ಹರಿದಾಸ ತತ್ವವನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕಾಗಿ ಮಹಾನುಭಾವಿಗಳು ಗುರು ಸಾನ್ನಿಧ್ಯಕ್ಕೆ ಮುಟ್ಲಂತ ತಿಳಿದುಕೊಂಡು ಅವರಾದರೂ 501 ರೂಪಾಯಿ ಸಾರ್ಥಕ ಕೊಟ್ಟ ಮೂಲಕ ಯಾವ ಸದ್ಗುರುನಾಥರಾದ ಸಮರ್ಥ ಡಾಕ್ಟರ್ ಪರಮ ಪೂಜ್ಯ ಗುರು ಮಲ್ಲೇಶಪ್ಪ ಆಜಿಯವರು ಸದಾವಕಾಲ ಅವ್ರಿಗೆ ಯೋಗ್ಯ ಶಕ್ತಿಯನ್ನು ಕೊಟ್ಟು ಕಾಪಾಡಬೇಕು. ನೂರು ದಿನ ತಡಮೂಡಿ ರುದ್ದೀನ್